ಸರ್ ನನ್ನ ಹೆಸರು ನಾಗಿನಿ ಅಂತ ಹೇಳಿ. ನಮ್ಮ ತಂದೆ ಲಕ್ಷ್ಮಣ್ ಅವರು, ತಾಯಿ ಮಂಜುಳಾ. ನಾನು ಓದಿ ಬೆಳೆದಿದ್ದೆಲ್ಲ ಕನ್ನಡ ಮೀಡಿಯಮಲ್ಲಿ ಸರ್, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. PUC SFS ಕಾಲೇಜಲ್ಲಿ ಓದಿದ್ದು. ಮತ್ತು LLB ಗ್ರ್ಯಾಜುಯೇಷನ್ನ ನಾನು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾಲೇಜ್ ಆಫ್ ಲಾ ಗೊಟ್ಟಿಗೆರೆನಲ್ಲಿ ನಾನು ಮಾಡಿದ್ದು ಸರ್. 2016 ನನ್ನ LLB ಮುಗಿದ ಮೇಲೆ ನಾನು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ ನಾನು ವಕೀಲಳಾಗಿ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾಯಿದ್ದೆ. 2025 ಸಿವಿಲ್ ಜಡ್ಜ್ ನೋಟಿಫಿಕೇಷನ್ ಆಯಿತು. ಆ ಎಕ್ಸಾಮನ್ನು ತೊಗೊಂಡು ಇವತ್ತು ಸ್ಟೇಟ್ಗೆ 48 ರ್ಯಾಂಕ್ ಬಂದಿದ್ದೀನಿ ಸರ್. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಓಕೆ, ಅಂದರೆ ನೀವು ತಂದೆ ಆಟೋ ಡ್ರೈವರು, ತಾಯಿ ಹೂ ಕಟ್ ಮಾರಾಟ ಮಾಡ್ತೀವಿ. ಆ ಟೈಮಲ್ಲಿ ನೀವು ಕೂಡ ಹೂವೆಲ್ಲ ಮಾರಾಟ ಮಾಡಿದ್ರಿ, ಅದು ಆ ದಿನಗಳು ನೆನೆಸ್ಕೊಂಡು? ಸರ್, ನನ್ನ ಸ್ಕೂಲ್ ಡೇಸಲ್ಲಿ ನಾನು ನಮ್ಮ ತಾಯಿ ಹೂ ಕಟ್ಟಿ ನನಗೆ ಕೊಡ್ತಿದ್ರು. ನಾನು ಹೋಗಿ ಕೊಟ್ಬಿಟ್ಟು ಮಾರಾಟ ಮಾಡ್ಕೊಂಡು ಬರ್ತಾಯಿದ್ದೆ. ಆ ದಿನಗಳು ನನಗೆ ಇವತ್ತಿಗೂ ತುಂಬ ನೆನಪಾಗುತ್ತೆ. ಯಾಕಂದರೆ ಅದನ್ನೆಲ್ಲ ಮಾಡಿದ್ರಿಂದನೇ ನಾನು ಇಷ್ಟು ದೂರ ಬರೋದಕ್ಕಾಗಿತ್ತು. ಹೆಮ್ಮೆ ಇದೆ ಸರ್. ಎಷ್ಟನೇ ರ್ಯಾಂಕ್ ಬಂದಿದ್ದೀರಿ ಸರ್? ಇದು ನಂದು 48ನೇ ರ್ಯಾಂಕು ಸರ್. ಎಷ್ಟನೇ ಅಟೆಂಪ್ಟ್ ಸರ್? ನಂದು ಇದು 3rd ಅಟೆಂಪ್ಟ್. ಓಕೆ, ನಿಮ್ಮ ರಿಸಲ್ಟ್ ನೋಡಿದಾಗ ಏನು ಖುಷಿ ಆಯಿತು ಸರ್? ನನಗೆ ತುಂಬ ಖುಷಿ ಆಯಿತು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಖುಷಿ ಇದೆ ಸರ್. ಒಂದು ಕಡೆ ಅಪ್ಪ ಆಟೋ ಡ್ರೈವರು, ಅಮ್ಮ ಹೂವು ಮಾಡ್ತಾರೆ, ಬಡಸ್ತಾನ, ಮತ್ತು ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ಟು ಹೇಗಿತ್ತು? ಸರ್, ಅದೆಲ್ಲನೂ ನನ್ನ ಪ್ರೇರೇಪಿಸ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ತಂದೆ ತಾಯಿ ಇಬ್ಬರೂ ಓದಿಲ್ಲ. ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ. ಬಟ್ ನನ್ನ ಕೈಲಿ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇತ್ತು ಮನಸ್ಸಲ್ಲಿ. ನಾನು ಮಾಡ್ತೀನೋ ಮಾಡಲ್ವೋ ಅನ್ನೋ ಥರ. ಬಟ್ ಆದರೆ ಮನೇಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ತಂದೆ ತಾಯಿ. ನಿನ್ನ ಕೈಲಿ ಆಗುತ್ತೆ, ಮಾಡು, ಏನೇನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ಅಂತ ಹೇಳಿ ಅವರೇ ಬೆಂಬಲಿಸಿದ್ದು ಸರ್ ನನಗೆ. ಸರ್, ನಾನು ರಜಾ ಎಲ್ಲ ಹಾಕಿ ಏನು ಓದಿಲ್ಲ ಸರ್. ಕೋರ್ಟ್ಗೆ ಹೋಗ್ತಿದ್ದೆ, ಪ್ರಾಕ್ಟೀಸ್ ಮಾಡಿಕೊಂಡು ಏನು ಕೇಸ್ಗಳು ಪಾಸ್ ಓವರ್ ಆದಾಗ ಕೂತ್ಕೊಂಡು ಲೈಬ್ರರಿಗೆ ಓದೋದು. ಇಲ್ಲ ಸರ್, ಕೇಸ್ಗಳೆಲ್ಲ ಪಾಸ್ ಓವರ್ ಆದಂಥ ಟೈಮಲ್ಲಿ ಅಲ್ಲೇ ಕೋರ್ಟ್ ಹಾಲಲ್ಲೇ ಕೂತ್ಕೊಂಡು ಬೇರೆಕ್ಸ್ ಇಟ್ಕೊಂಡು ಪ್ರಿಪೇರ್ ಆಗ್ತಿದ್ದೆ. ಇಲ್ಲ ಅಂತಂದರೆ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಅಟೆಂಡ್ ಮಾಡಿ ಅಂತ ಹೇಳಿಬಿಟ್ಟು ಲೈಬ್ರರಿಗೂ ಕೂತ್ಕೊಂಡು ಓದ್ಕೋತಾ ಇದ್ದೆ. ಫ್ರೀ ಟೈಮಲ್ಲೇ ನಾನು ಓದಿದ್ದು ಸರ್. ಎಕ್ಸಾಮ್ಗೆ ಅಂತ ಹೇಳಿ ರಜಾ ಹಾಕ್ಕೊಂಡು ಎಲ್ಲ ಏನೂ ಮಾಡಲಿಲ್ಲ ಸರ್. ಸರ್, ಫ್ರೆಂಡ್ಸಿಗೆ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಯಾಕೆಂದರೆ ನನ್ನ ಕೇಸ್ಗಳನ್ನ ಅಟೆಂಡ್ ಮಾಡಿಕೊಡಿ ಅಂತ ಹೇಳಿದಾಗ ಎಲ್ಲರೂ ನನ್ನ ಫ್ರೆಂಡ್ಸ್ ಅಟೆಂಡ್ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್. ಯಾಕೆಂದರೆ ಅವರು ಸಪೋರ್ಟ್ ಇಲ್ಲ ಅಂತಂದರೆ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಸರ್, ಕಾನೂನು ರೀತಿಯಲ್ಲಿ ಅವ್ರಿಗೆಲ್ಲ ಏನು ನ್ಯಾಯ ಕೊಡಬೇಕು ಅದನ್ನು ನಾನು ಖಂಡಿತವಾಗ್ಲೂ ಅವ್ರಿಗೆ ಕೊಡೋದಕ್ಕೆ ತಲುಪಿಸ್ತೀನಿ ಸರ್. ನ್ಯಾಯ ಏನಿದೆ ಅದನ್ನು ಕಾನೂನು ರೀತಿಯಲ್ಲಿ ತಲುಪಿಸ್ತೀನಿ ಸರ್ ಅವ್ರಿಗೆಲ್ಲ. ನಾವು ಆಟೋ ಡ್ರೈವರು. ನಮ್ಮ ಮಕ್ಕಳನ್ನ ಬೆಳಗ್ಗೆ 8 ಕರ್ಕೊಂಡು ಹೋದ ಕರ್ಕೊಂಬರ್ತಾಯಿದ್ದೆ. ಬೆಳಗ್ಗೆ 8 ಕರ್ಕೊಂಡು ಬಿಡೇನೆ, ಸಾಯಂಕಾಲ 8 ಗಂಟೆ 7 ಗಂಟೆಗೆ ಅಮ್ಮ ಬರೋಳು ಕೆಲಸ ಮುಗಿಸ್ಕೊಂಡು. ಸಾಯಂಕಾಲ ಕರ್ಕೊಂಬರೇನೆ. ನನ್ನ ಮಗ ಬುನಿತ ಅವ್ನು ಬೆಳಗ್ಗೆ 8 ಅವ್ನು ಕರ್ಕೊಂಡು ಬಿಟ್ಬಿಟ್ಟು ಮಧ್ಯಾಹ್ನ 3 ಕರ್ಕೊಂಬರೇನೆ. ಆಮೇಲೆ ಹಿಂಗೆ ಅಂದರೆ ಬಡಸ್ತಾನದಲ್ಲೂ ಕೂಡ ನೀವು ಆಟೋ ಓಡಿಸಿ? ಬಡಸ್ತಾನದಲ್ಲಿ ನಾವು ಆಟೋ ಓಡಿಸಿ ಅವ್ರನ್ನ ಚೆನ್ನಾಗಿ ಓದಿಸಿದ್ದೆ ಸರ್. ಹೆಂಗೆ ಓದ್ತಿದ್ರು? ಚೆನ್ನಾಗಿ ಓದ್ತಾರೆ ಸರ್ ಅವರು. ಒಂದ್ಸಲಿನೂ ಅವ್ರು ಪೈಲಾಗಿಲ್ಲ ಇಂದವರೆಗೂ. ನನ್ನ ಮಗಳಂತ ಹೆಂಗೆ ಗೊತ್ತಾದಾಗ ಏನು ಖುಷಿ ಸರ್? ಐಮನು ಜಡ್ಜ್ ಅಂತ ಹೇಳಿದ ತಕ್ಷಣ ನಮ್ಗೆ ಭಾರಿ ಖುಷಿ ಆಯಿತು, ಸಂತೋಷ ಆಯ್ತು ಸರ್. ಏನು ಹೇಳ್ತೀರಿ ಮಗಳಿಗೆ? ಥ್ಯಾಂಕ್ಸ್ ಹೇಳ್ತದೆ ಸರ್. ಯಾವ ರೀತಿಯಾಗಿ ನ್ಯಾಯವನ್ನು ಕಾಪಾಡಬೇಕು? ಅಮ್ಮನು ನ್ಯಾಯ ರೀತಿ ಸಾಹುಕಾರರಾಗಲಿ ಬಡವರೇ ಆಗಲಿ ಎಲ್ರಿಗೊಂದೇ ಸರಿಸಮ ನ್ಯಾಯ ಕೊಡಲಿ ಸರ್ ಅಮ್ಮ. ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ, ನಾವು ಕಟ್ತಾ ಇದ್ವಿ. ಆದರೂ ನಮ್ಮ ಮಕ್ಕಳು ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಐತೆ ಸರ್. ಅಷ್ಟೇ ಹೇಳಕ್ಕೆ. ಚೆನ್ನಾಗಿ ಓದ್ತಿದ್ಲು ಸರ್ ಅವಳು. ಅಂದರೆ ಈಗ ಎಕ್ಸಾಮ್ ತಗೊಂಡಾದ್ಮೇಲೆ ನಾನು ಮನೇಲಿ ಏನು ಕೆಲಸ ಕೊಡ್ತಿರಲಿಲ್ಲ, ಹಾಗೆ ಕೆಲಸ ಎಲ್ಲ ಮಾಡ್ತಿದ್ರು. ಹೂ ಕಟ್ಟೋದನ್ನೆಲ್ಲ ತಗೊಂಡೋಗಿ ಕೊಡ್ತಿದ್ರು. ಈಗ ಅಂತ ಅದೆಲ್ಲ ಏನು ಮಾಡಿಸ್ತಿರ್ಲಿಲ್ಲ ಸರ್. ಅದಕ್ಕೆ ಅಂತಾನೆ ಬಿಟ್ಟಿದ್ದೆ ಅವಳನ್ನ. ಓದ್ತಿದ್ಲು ಸರ್ ಅವಳು. ನಾವೆಲ್ಲ ಮಲಗಿ ನಿದ್ದೆ ಮಾಡ್ತಿದ್ರೆ ಪಾಪ ಕೆಲಸಕ್ಕೂ ಹೋಗೋಳು. ಅಲ್ಲಿಂದ ಬಂದು ಮನೆಯಲ್ಲೂ ಓದ್ಕೊಳ್ಳೋಳು. 12 ಗಂಟೆ 1 ಗಂಟೆ ಆದರೂ ಓದ್ತಿರೋಳು. ನಾನು ಮಲಗಮ್ಮ ಅಂತ ಹೇಳಿದ್ರೆ ನಿನ್ಗೇನು ಗೊತ್ತು ಇದ್ರ ಬಗ್ಗೆ ಅಂತ ಕೇಳೋಳು. ನಾನಾದ್ರೂ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ, ಓದ್ತಾಳಲ್ಲ ಮಗಳು ಅಂತ ಹೇಳ್ಬಿಟ್ಟು ನಾನು ಟೀ ಮಾಡಿಕೊಡೋದು ಅದು ಇದು ಮಾಡ್ತಿದ್ದೆ ಸರ್. ಬೇರೆ ನಾವು ಓದಿಲ್ಲ, ನಾವು ಯಾರು, ನನ್ನ ಗಂಡನೂ ಓದಿಲ್ಲ, ನಾನು ಓದಿಲ್ಲ. ಆದರೂ ನಂಗೆ ತುಂಬ ಖುಷಿ ಆಗ್ತೈತೆ ಸರ್. ನನ್ನ ಮಗಳು ಇಲ್ಲಿ ತನಕ ಬಂದಿದ್ದಾಳಂದ್ಲ ಅಂತಂತ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ನನ್ನ ಮಗಳು ಗಂಡು ಮಗಳ ಥರ ಅವಳು ಓದಿದ್ದಾಳಲ್ಲ ಅಂತ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಅಷ್ಟೇ ಸರ್ ನನಗೆ.
ಸರ್ ಅದು ಫೆಬ್ರವರಿನಲ್ಲಿ ಕಾಲ್ ಆಗಿತ್ತು, ಬಟ್ ನಡೆದಿದ್ದು ಸೆಪ್ಟೆಂಬರ್ ಮಂತಲ್ಲಿ ಸರ್. ಸೆಪ್ಟೆಂಬರಲ್ಲಿ ಪ್ರಿಲಿಮ್ಸ್ ಆಯಿತು, ಡಿಸೆಂಬರಲ್ಲಿ ಮೇನ್ಸ್ ಎಕ್ಸಾಮ್ ನಡೆದಿತ್ತು. ಡಿಸೆಂಬರ್ 20ಗೆ ನಮಗೆ ರಿಸಲ್ಟ್ ಬಂತು, ಮೇನ್ಸ್ದು ರಿಸಲ್ಟ್ ಬಂತು. ವೈವಾ ಎಲ್ಲ ನಡೆದಿದ್ದು ಜನವರಿ 12 ಸ್ಟಾರ್ಟ್ ಆಯಿತು ಸರ್. ನನ್ನ ವೈವಾ ನಡೆದಿದ್ದು 14 ಸರ್. ಓಕೆ, ಈಗ 48ನೇ ರ್ಯಾಂಕ್ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾದಾಗ ಏನು ಅನ್ನಿಸ್ತು? ಸರ್ ತುಂಬ ಖುಷಿ ಆಯಿತು. ಬಟ್ 48ನೇ ರ್ಯಾಂಕು ಆದರೂ ಕೂಡ ಶ್ರಮಕ್ಕೆ ಸ್ವಲ್ಪ ಫಲ ಹೌದು ಸರ್ ಸಿಕ್ಕಿದೆ, ಫಲ ಸಿಕ್ಕಿದೆ ಮೇಡಮ್. ಸರ್ ನಮ್ಮ ತಂದೆ ಆಟೋ ಡ್ರೈವರು, ತಾಯಿ ಹೂ ಮಾಡ್ತಾರೆ ಸರ್. ನಿಮಿಷ ಏನು ಮಾಡ್ತಾರೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ಸರ್ ಅಪ್ಪ ಆಟೋ ಡ್ರೈವರು, ಅಮ್ಮ ಹೂ ಮಾಡ್ತಾರೆ ಸರ್. ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? ಸರ್ ಅವರು ನನಗೆ ಮೊದಲಿಂದ ತುಂಬ ಹೆಲ್ಪ್ ಮಾಡ್ತಿದ್ರು. ಆದರೆ ನಾನು ಬೆಳಗ್ಗೆ ಲೇಟಾಗಿ ಹೇಳ್ತಿದ್ದೆ, ಅಂದರೆ ಮಾರ್ನಿಂಗ್ ಅಪ್ಪ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ನನಗೆ ಸ್ಪಂದಿಸ್ಕೊಂಡು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಓದೋದಕ್ಕೆ. ಅಪ್ಪ ಆಟೋ ಡ್ರೈವರ್ ಆದರೂ ಕೂಡ ಮನೇಲಿ ಏನೇ ಇದ್ದರೂ ಕೂಡ ನನ್ನ ಮೇಲೆ ಅವ್ರು ಏನೂ ಹೇರ್ತಿರ್ಲಿಲ್ಲ, ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಿದ್ರು ಸರ್. ಅಮ್ಮ ಅದೇ ಸರ್, ಮನೆ ಕೆಲಸದಲ್ಲಿ ಯಾವುದೂ ನನ್ನ ಕೈಲಿ ಮಾಡಿಸ್ತಿರ್ಲಿಲ್ಲ, ಎಲ್ಲ ಪಾಪ ಅವರೇ ಏನೇ ಆದರೂ ಕೂಡ ಅಮ್ಮನೇ ಮಾಡಿಕೊಂಡು ನನಗೆ ಓದ್ಕೊ ಅಂತಲೇ ಬಿಟ್ಬಿಟ್ಟಿದ್ರು ಸರ್. ಕಂಪ್ಲೀಟಾಗಿ ನಾನು ಓದೋದಕ್ಕೆ ಅಂತಲೇ ಮುಟ್ಬಿಟ್ಬಿಟ್ಟಿದ್ದೆ ಸರ್ ಟೈಮ್ನ. ಅಂದರೆ ಕೋರ್ಟ್ ಪ್ರಾಕ್ಟೀಸ್ ಹೋಗ್ಕೊಂಡು ಮನೇಲಿ ಕೂತ್ಕೊಂಡು ಓದ್ತಾ ಇದ್ದೆ ಸರ್. ಜೊತೆಲೇ ಮಾಡ್ತಾಯಿದ್ದೆ, ಕೋರ್ಟ್ ಪ್ರಾಕ್ಟೀಸು ಪ್ಲಸ್ ಓದೋದು ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ಕೊಂಡು. LLB ಯಾವಾಗ ಮುಗಿಸಿದೆ ಮೇಡಮ್? ಸರ್ ಅದು LLB 2016 ಕಂಪ್ಲೀಟ್ ಆಗಿತ್ತು ಸರ್. ಓಕೆ, ಪ್ರಾಕ್ಟೀಸ್ ಮಾಡ್ತೀವಿ? ಹೌದು ಸರ್, 2016 ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಈ ಒಂದು ಅಚೀವ್ಮೆಂಟ್ಗೆ ಮೇಡಮ್ ಹೇಳಬೇಕು ಅಂತಂದರೆ ನಾನು ಎಕ್ಸಾಮ್ ತೊಗೊಂಡಿರೋದು ಯಾರಿಗೂ ಗೊತ್ತಿರಲಿಲ್ಲ ಸರ್. ಎಕ್ಸೆಪ್ಟ್ ಮೈ ಪೇರೆಂಟ್ಸು, ಹೊರಗಡೆ ಪ್ರಪಂಚಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ. ನನ್ನ ಸೀನಿಯರ್ಸ್ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಇರ್ಬೋದು, ಬಿಟ್ಟರೆ ಫ್ಯಾಮಿಲಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ನಾನು ಎಕ್ಸಾಮ್ ತೊಗೊಂಡಿದ್ದೀನಿ ಅಂತ. ಆಫ್ಟರ್ ರಿಸಲ್ಟೇ ಎಲ್ಲರಿಗೂ ಗೊತ್ತಾಗಿರೋದು ನಾನು ಎಕ್ಸಾಮ್ ಬರೆದಿದ್ದೀನಿ ಅಂತ. ಅಪ್ಪ ಅಮ್ಮಂಗೂ ಅಪ್ಪ ಅಮ್ಮನಿಗೆ ಮುಂಚೆನೇ ಹೇಳಿದ್ದೆ ಸರ್ ಈ ಥರ ಎಕ್ಸಾಮ್ ಬರೀತೀನಿ ಅಂತ. ಈಗ ಯಾವುದಕ್ಕೆ ಆಗಿರೋದು ನೀವು? ಓಕೆ ಸರ್, ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಇತ್ತು. ಎಷ್ಟು ಖುಷಿ ಆಗುತ್ತೆ? ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ಟಿದ್ದಾರೆ? ಸರ್ ತುಂಬ ಖುಷಿ ಆಗುತ್ತೆ. ಅಪ್ಪ ಅಮ್ಮನ ನಾನು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ನನ್ನನ್ನು ನೋಡೋದಕ್ಕಿಂತ ಅವರನ್ನು ನೋಡಬೇಕು ಅನ್ನೋದು ನನಗೆ ಬಹಳ ಆಸೆ ಇತ್ತು. ಇವತ್ತು ಅದು ನೆರವೇರಿದೆ ಅಂತ ನನಗೆ ತುಂಬ ಖುಷಿ ಇದೆ ಸರ್. ಇಷ್ಟೊಂದು ಕಿರಿಯ ವಯಸ್ಸಲ್ಲೂ ಒಂದು ದೊಡ್ಡ ಸಾಧನೆ ಮಾಡಿದ್ದೀರಿ. ಹೌದು ಸರ್. ಒಂದು ಕಡೆ ಅಮ್ಮ ಹೂವು ಮಾರ್ಕೊಂಡು, ಒಂದು ಕಡೆ ಅಪ್ಪ ಆಟ ಓಡಿಸ್ಕೊಂಡು ನಿಮ್ಮನ್ನ ಇಷ್ಟು ಮಟ್ಟಕ್ಕೆ ಓದಿಸಿರೋದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಮೇಡಮ್? ನನಗೆ ತುಂಬ ಹೆಮ್ಮೆ ಇದೆ ಸರ್ ಅಪ್ಪ ಅಮ್ಮನ ಬಗ್ಗೆ. ಅವ್ರು ನನ್ನನ್ನು ಬೆಳೆಸಿದ ರೀತಿ ಇರಬಹುದು, ಇವತ್ತು ನಾನು ಏನೇ ಮಾಡಿದ್ರು ಅದೆಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿನೇ ಅಂತ ನನಗೆ ತುಂಬ ಹೆಮ್ಮೆ ಇದೆ ಸರ್. ನಿಮ್ಮ ಜೊತೆಲಿ ಉಳಿದಂಥ ಸಹೋದರಿ ಆಗಿರ್ಬೋದು, ಸಹೋದರ, ಅವರೆಲ್ಲ ಸಪೋರ್ಟ್ ಆಗಿ ನಿಂತಿದ್ರು ನಿಮಗೆ? ಅವರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ನನಗೆ. ಏನೇ ಆದರೂ ಏನಕ್ಕೂ ತಲೆ ಕೆಡಿಸ್ಕೋಬೇಡ, ಓದು, ಲಾಸ್ಟ್ ಇಯರೇ ಆಗಬೇಕಿತ್ತು, ಬಟ್ ಆದರೂ ಸಹ ಅವ್ರು ನನಗೆ ತುಂಬ ಬೆಂಬಲವಾಗಿ ನಿಂತ್ಕೊಂಡು ಓದು ಬಿಡಬೇಡ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.